ರಸ್ತೆಗೆ ಬೈಕ್ ನಿಲ್ಲಿಸಿ ಅಧಿಕಾರಿಗಳ ಹಾಗೂ ಶಾಸಕರ ವಿರುದ್ಧ ಪ್ರತಿಭಟನೆ. ಇತ್ತೀಚೆಗೆ ಸುರಿದ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳು ಕೆಸರುಗದ್ದೆಗಳಾಗಿ ಮಾರ್ಪಾಟಾಗಿದೆ. ಈ ಹಿನ್ನೆಲೆಯಲ್ಲಿ ಆನೇಕಲ್ ಪಟ್ಟಣದಿಂದ ತಿಮ್ಮರಾಯಸ್ವಾಮಿ ದೇವಾಲಯದ ಮಾರ್ಗವಾಗಿ ಮುತ್ತಗಟ್ಟಿ ಗ್ರಾಮಕ್ಕೆ ಸಂಚರಿಸುವ ಸಮ್ಮಂದೂರು ಮಾರನಾಯಕನಹಳ್ಳಿ ಹಾಗೂ ಟಿವಿಎಸ್ ಕಂಪನಿಗೆ ಸೇರುವ ಬಹುಮುಖ್ಯ ರಸ್ತೆ ಇದಾಗಿದೆ. ಈ ರಸ್ತೆಯ ಉದ್ದಕ್ಕೂ ಗುಂಡಿಗಳ ದರ್ಶನ ಕಾಣಬಹುದು. ಹೀಗಾಗಿ ಇಂದು ಮುತ್ತಗಟ್ಟಿ ಸದಸ್ಯ ಅಪ್ಪಣ್ಣಚಾರಿ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ರಸ್ತೆಗಳಲ್ಲಿ ಕಲ್ಲುಗಳನ್ನು ಅಡ್ಡ ಇಟ್ಟು ಬೈಕ್ಗಳನ್ನು ಅಡ್ಡ ನಿಲ್ಲಿಸಿ ಪಂಚಾಯತ್ ರಾಜ್ ಇಂಜಿನಿಯರ್ ಉಪ ವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಇನ್ನು ರಸ್ತೆ 13 ವರ್ಷಗಳ ಹಿಂದೆ ಡಾಂಬರೀಕರಣ ಮಾಡಲಾಗಿತ್ತು. ಆದರೆ ಮಳೆ ಬಂದರೆ ನೀರು ಹೋಗಲು ಕಾಲುವೆಗಳು ಇಲ್ಲದ ಕಾರಣ ಒಂದೇ ವರ್ಷಕ್ಕೆ ರಸ್ತೆ ಹಾಳಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಇದೇ ರಸ್ತೆಯಲ್ಲಿ ಪಕ್ಕದಲ್ಲಿ ಪ್ರತಿಷ್ಠಿತ ಶಾಲೆ ಇದ್ದು ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೇ ದಾರಿಯಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಶಾಲೆಗೆ ಬರುವ ಮಕ್ಕಳು ಕೆಸರಲ್ಲಿ ಬಿದ್ದು, ಗಾಡಿಗಳಲ್ಲಿ ಓಡಾಡುವ ಪೋಷಕರು ಗಾಡಿಗಳಲ್ಲಿ ಬಿದ್ದು ಮನೆಗಳಿಗೆ ವಾಪಸ್ಸು ಸಾಗುವ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಇದೇ ರಸ್ತೆಯಲ್ಲಿ ಸಾಕಷ್ಟು ಜನರು, ಕಾರ್ಮಿಕರು ಎಲ್ಲರೂ ಗಾಡಿಗಳಲ್ಲಿ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಹಾಗಾಗಿ ರಸ್ತೆಯನ್ನು ಆದಷ್ಟು ಬೇಗ ದುರಸ್ತಿ ಮಾಡಿ ಜನರಿಗೆ ಓಡಾಡಲು ಮುಕ್ತ ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯ ಮಾಡಿದರು. ಬೇಕು ರಸ್ತೆ ಬೇಕು, ಬೇಕೇ ಬೇಕು ರಸ್ತೆ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಪಿಎಲ್ಡಿ ಅಧಿಕಾರಿಗಳು ಧಿಕ್ಕಾರ ಧಿಕ್ಕಾರ, ಪಿಎಲ್ಡಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಪಿಎಲ್ಡಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಮುತ್ಕಟ್ಟಿಗೆ ರಸ್ತೆ ಬೇಕು, ಮುತ್ಕಟ್ಟಿಗೆ ರಸ್ತೆ ಬೇಕು, ಮುತ್ಕಟ್ಟಿಗೆ ರಸ್ತೆ ಬೇಕು, ಮುತ್ಕಟ್ಟಿಗೆ ರಸ್ತೆ ಬೇಕು. PRD ಅಧಿಕಾರಿ ಚಿನ್ನಸ್ವಾಮಿ ಸ್ಪಾಟ್ಗೆ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರಸ್ತೆ ಶುರು ಮಾಡೋದಿಲ್ಲ. ಉಗ್ರ ಹೋರಾಟ ಇಂದಿನ ದಿನ ಎಲ್ಲ ಗ್ರಾಮಸ್ಥರ ನೇತೃತ್ವದಲ್ಲಿ ಉಗ್ರ ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಮುತ್ಕಟ್ಟಿ ರೋಡ್ ಗ್ರಾಮಕ್ಕೆ ರಸ್ತೆ ಬೇಕು, ಮುತ್ಕಟ್ಟಿ ಗ್ರಾಮಕ್ಕೆ ಬೇಕೇ ಬೇಕು. ಎಷ್ಟೊತ್ತು ಬರ್ತೀರಿ ಬೆಳಿಗ್ಗೆ ಹೊತ್ತು ಈ ರೋಡಲ್ಲಿ? ಬೆಳಿಗ್ಗೆ ಹೊತ್ತು ಬರ್ತೀವಿ ಸರ್, ಒಂದು 9 ಕಾಲ ಕಡೆ. ಎಷ್ಟೊತ್ತಾಗುತ್ತೆ ಈ ರೋಡಲ್ಲಿ ಪಾಸ್ ಆಗೋದಕ್ಕೆ? ಈಗ ಈ ರೋಡ್ ಪಾಸ್ ಆಗೋಕೆ ಒಂದು 20 ನಿಮಿಷ ಬೇಕು ನಮ್ಗೆ. ಯಾಕೆ? ಹಳ್ಳ ಗುಣಿಗಳು ಮಕ್ಕಳು ಅದಕ್ಕೆ ನಿಧಾನ ಬರಬೇಕು. ಅಂದ್ರೆ ಬಹುತೇಕ ಆನೇಕಲ್ಲಲ್ಲಿ ರಸ್ತೆಗಳು ಹದಗೆಟ್ಟಿದೆ ಅಂತ. ಯಾರೆಲ್ಲ ಸತ್ತೋಗಿದ್ದಾರೆ, MLA ಸತ್ತೋಗಿದ್ದಾನೆ, ಎಲ್ಲರೂ ಸತ್ತೋಗಿದ್ದಾರೆ. ನಾನು ಹೇಳೋದು ಹಂಗೆ. ಬೇಕಾಗಿದ್ರೆ ನನ್ನ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟು ಒಳಗಾಕ್ತೀನಿ. ನಾವೇನು ನ್ಯಾಯವಾಗಿ ಹೇಳ್ತೀವಿ ನಾವು. ಮಳೆ ತುಂಬ ಹೆಚ್ಚಾಗಿದೆ. ಇದೇ ಭಾಗದಲ್ಲಿ ಸಪ್ಪ ರೋಡ್ಗೂ ಹೋಗ್ತದೆ, ಮುತ್ತಹಳ್ಳಿ ರೋಡ್ಗೂ ಹೋಗ್ತದೆ, ಮುತ್ಕಟ್ಟಿ ಭಾಗದಿಂದ. ಆಮೇಲೆ ಮುತ್ಕಟ್ಟಿ ಭಾಗದಿಂದ ಬಿದ್ರಗೇರಿ, ಸಮಂದೂರು ಈ ಥರ ಇದೇ ರೋಡಲ್ಲೇ ಹಾದಿಯಾಗಿ ಹೋಗುವಂಥದ್ದು. ಈ ರೋಡಲ್ಲಿ ಬೆಳಗ್ಗೆ ಸಂಜೆ ಸ್ಕೂಲ್ ಮಕ್ಕಳು, ವಯಸ್ಸಾದವರು, ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು, ಸಂಜೆ ಮತ್ತೆ ಕೆಲ್ಸಕ್ಕೆ ಬರೋರು ಹಿಂಗೆ ಹಾಳಾಗೋದ್ರಿಂದ ಮತ್ತು ತುಂಬ ತೊಂದರೆ. ಏನು ತೊಂದರೆ ಅಂದರೆ ಆ ಒಂದು ಮತ್ತು ಹಾಳಾಗಿರೋಂಥ ಜಾಗದಲ್ಲಿ ಪೈರು ಬೇಕಾದ್ರೆ ನಾಟಿ ಮಾಡ್ಬೋದು. ರಾಗಿ ಬೆಳೆ, ಆಮೇಲೆ ನೆಲ್ಲು ಅಂತೀವಲ್ಲ ನಾವು ಆಡು ಭಾಷೆಯಲ್ಲಿ, ಆ ಥರ ಭತ್ತ ನಾಟಿ ಮಾಡ್ಬೋದು. ಅಷ್ಟು ಹಾಳಾಗಿದೆ. ಕನಿಷ್ಠ ಪಕ್ಷ ಎಲ್ಲಂದ್ರೂ ಒಂದು MP MLA ಕೋಟ, ಒಂದು ZP ಕೋಟ, ಅಕಸ್ಮಾತ್ ಮತ್ತು ಮುಖ್ಯಮಂತ್ರಿ ಫಂಡು ಯಾವುದೇ ಆಗಿರಲಿ 5 ವರ್ಷಕ್ಕೆ 1 ಬಾರಿನೋ 2 ಬಾರಿನೋ ಹಾಕ್ಬೋದು. ಇದು ಕನಿಷ್ಠ ಪಕ್ಷ ಹಾಕಿಲ್ಲ ಅಂದ್ರೂ 7 ರಿಂದ 8 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಸುಮ್ಮನೆ ಹೇಳ್ಕೊಳಕ್ಕೆ ನಾವು ಜನಪ್ರತಿನಿಧಿಗಳು, ಇಲ್ಲಿನ ಊರಿನ ಒಂದು ಮತ್ತು ಪ್ರಜಾದ್ರೂ ಸುಮ್ಮನೆ ಹೇಳ್ಕೊಳೋದಕ್ಕೆ ನಮಗೇನೇನೋ ನಾಚಿಕೆ ಆಗ್ತದೆ. ಎಷ್ಟೋ ಸರಿ ಜನಪ್ರತಿನಿಧಿಗಳಿಗಾಗಲಿ ಮೇಲಧಿಕಾರಿಗಳಿಗೆ ಆಗಲಿ ಮನವಿ ಮಾಡಿ ಅರ್ಜಿ ಮುಖಾಂತರ ಕೊಟ್ಟರು ಯಾವುದೇ ರೀತಿ ಪ್ರಯೋಜನಕ್ಕೆ ಬಂದಿಲ್ಲ. ಇವತ್ತು ನಾಳೆ ಸಬೂಬು ಗೊತ್ತಲ್ಲ, ಇವತ್ತು ನಾಳೆ ನೋಡೋಣ ಮಾಡೋಣ ಮಾಡ್ತೀವಿ, ಖಂಡಿತ ಮಾಡ್ತೀವಿ, ಮುಗಿಸ್ಕೊಟ್ಬಿಡ್ತೀವಿ, ನೆಕ್ಸ್ಟ್ ಎಲೆಕ್ಷನ್ ಬರ್ತದೆ ಅಷ್ಟೊಳಗೆ ಮಾಡ್ತೀವಿ. ಹಾಗಾಗಿ ಪ್ರಯತ್ನ ಬರ್ತಿದ್ದಂಥ ಮಾತು ಹೇಳ್ತಾರೆ, ಸಮಾಧಾನ ಮಾಡಿ ಸುಮ್ಮನಾಗ್ತಾರೆ.